2. ಭಗವದ್ಗೀತೆಯಲ್ಲಿ ಮಾನಸಿಕ ಉದ್ವೇಗದ ಮೂಲ ಕಾರಣಗಳನ್ನು ಬೇರು ಸಹಿತ ಕಿತ್ತುಹಾಕಲು ಅವರು ನಮಗೆ ಹೇಳುತ್ತಾರೆ. ಆಸೆ, ಭಯ ಮತ್ತು ಕೋಪವನ್ನು ಬಿಡಲು ಅವರು ನಮಗೆ ಹೇಳುತ್ತಾರೆ. ಆದರೆ ಭಯ ಮತ್ತು ಶಾಂತಿಯ ಕೊರತೆ ಇವುಗಳಿಂದ ಉದ್ಭವಿಸುತ್ತದೆ. ಏಕಾಗ್ರತೆ, ಭ್ರಮೆ ಮತ್ತು ವಿಶ್ರಾಂತಿಯ ಮಾನಸಿಕ ಸ್ಥಿತಿಗಳು ಹುಟ್ಟಿಕೊಂಡಿವೆ. 3. ಮಾನಸಿಕ ಉದ್ವೇಗವನ್ನು ತೆಗೆದುಹಾಕುವ ಮೂಲಕ ಮಾನಸಿಕ ಪೂಜೆಯನ್ನು ಮಾಡುವುದು ಮನಸ್ಸನ್ನು ಸ್ಥಾಪಿಸಲು ಅತ್ಯಂತ ಶಕ್ತಿಶಾಲಿ ಅಭ್ಯಾಸವೆಂದು ಪರಿಗಣಿಸಲಾಗಿದೆ. ಸೂತ್ರ ಸಂಹಿತೆ ಹೇಳುತ್ತದೆ, ಮನಸ್ಸಿನಿಂದ ಮಾಡುವ ಪೂಜೆಯು ಮೊದಲನೆಯದು ಮತ್ತು ಅನುಭವದ ಮೂಲಕ ಒಬ್ಬನಿಗೆ ಪರಮಾತ್ಮನನ್ನು ಪೂಜಿಸುವ ಅನುಗ್ರಹವನ್ನು ನೀಡಲಾಗುತ್ತದೆ. ಅವನು ನಿಮ್ಮ ಸ್ವಂತ ರೂಪವಲ್ಲದೆ ಬೇರೇನೂ ಅಲ್ಲ. 4. 3 ಪುರಾಣಗಳ ರಹಸ್ಯ ಬೋಧನೆಗಳಲ್ಲಿ 4 ರೀತಿಯ ಮಾನಸಿಕ ಪೂಜೆಯನ್ನು ಸೂಚಿಸಲಾಗಿದೆ. 1. ಹೃದಯ ಕಮಲದಲ್ಲಿ ಪರಮಾತ್ಮನ ಧ್ಯಾನ. 2. ಏಕಮನಸ್ಸಿನಿಂದ ಪರಮಾತ್ಮನಲ್ಲಿ ನೆಲೆಗೊಳ್ಳುವುದು ಮತ್ತು ನಮ್ಮ ಎಲ್ಲಾ ಅನುಭವಗಳನ್ನು ಅವನಿಗೆ ಅರ್ಪಿಸುವುದು. 3. ಮನಸ್ಸು, ಮಾತು ಮತ್ತು ಕ್ರಿಯೆಗಳ ಹೊರೆಗಳನ್ನು ಸರಿಯಾದ ರೀತಿಯಲ್ಲಿ ಪರಮಾತ್ಮನಿಗೆ ಅರ್ಪಿಸುವುದು. 4. ಯೋಗಾಭ್ಯಾಸದಿಂದ, ಅಂದರೆ ಯಮ, ನಿಯಮ, ಆಸನ ಮತ್ತು ಪ್ರಾಣಾಯಾಮದಿಂದ ಸಮಾಧಿಯಲ್ಲೂ ಲೀನವಾಗುವುದು. ನಾನು ಈ ರಹಸ್ಯ ಬೋಧನೆಗಳನ್ನು ಯಾನ್ ಪ್ರಕಟಿಸಿದ ಮುದ್ಗಲ ಪುರಾಣ ಸ್ತೋತ್ರಂ ಪುಸ್ತಕದಿಂದ ತೆಗೆದುಕೊಂಡು ಅನುಪಂದಂನಲ್ಲಿ ಬರೆದಿದ್ದೇನೆ. 5. ತಮಿಳು ಪುಸ್ತಕ ಸಿದ್ಧದಲ್ಲಿ ನೀಡಲಾದ ಕೆಳಗಿನ ಬೋಧನೆಯು ಗೀತೆಯನ್ನು ಹೋಲುತ್ತದೆ. ಈಗ ನಾನು ನಿಮಗೆ ಮಾನಸ ಪೂಜೆಯ ಬಗ್ಗೆ ಹೇಳುತ್ತೇನೆ. ನಿಮ್ಮ ಮುಖ, ಕೈ ಮತ್ತು ಪಾದಗಳನ್ನು ತೊಳೆಯಿರಿ. ವಿಭೂತಿಯನ್ನು ಅನ್ವಯಿಸಿ. ನಿಮ್ಮ ಮನಸ್ಸನ್ನು ನಿಮ್ಮ ಬುದ್ಧಿಶಕ್ತಿಗೆ ಸಂಪರ್ಕಪಡಿಸಿ. ಚಲನರಹಿತವಾಗಿ ಕುಳಿತುಕೊಳ್ಳಿ. ಉಸಿರಾಟದ ರೇಚಕ ಪುರಕವನ್ನು ಮಾಡಿ ಮತ್ತು ಕುಂಭಕದಲ್ಲಿ ಧ್ಯಾನ ಮಾಡಿ. ಅದೇ ರೀತಿಯಲ್ಲಿ ಉಪನಿಷತ್ತುಗಳು ಮತ್ತು ಇತರ ಶಿಕ್ಷಕರು ಎಲ್ಲಾ ಉಸಿರಾಟದ ವ್ಯಾಯಾಮಗಳನ್ನು ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. 6. ಮನೋವಿಶ್ಲೇಷಕ ಜೆರಾಲ್ಡಿನ್ ಕೋಸ್ಟರ್ ನಮ್ಮ ಯೋಗ ತತ್ವಗಳನ್ನು ಹೊಗಳುತ್ತಾ ಬರೆದಿದ್ದಾರೆ. ಮಾನಸಿಕ ಅಸ್ವಸ್ಥತೆಗಳನ್ನು ನಿಗ್ರಹಿಸಲು ಒಳ್ಳೆಯತನದ ಗುಣವನ್ನು ಬೆಳೆಸಿಕೊಳ್ಳುವುದು ಮತ್ತು ರಜಸ್ಸಿನ ಗುಣಗಳೊಂದಿಗೆ ಸಾಮರಸ್ಯವನ್ನು ಸೃಷ್ಟಿಸುವುದು ಪ್ರಯೋಜನಕಾರಿ. ಕತ್ತಲೆಯ ಗುಣವು ಹೆಚ್ಚಾಗುತ್ತದೆ ಮತ್ತು ಭೌತಿಕ ಪ್ರಕೃತಿಯನ್ನು ಏಕರೂಪಗೊಳಿಸುತ್ತದೆ. ರಜಸ್ಸಿನ ಗುಣವು ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಮನಸ್ಸಿಗೆ ಚಂಚಲತೆಯನ್ನು ನೀಡುತ್ತದೆ. ಸ್ತಂಭಗಳನ್ನು ಸಮೀಕರಿಸುವ ಮೂಲಕ ಮತ್ತು ಒಳ್ಳೆಯತನದ ಗುಣವನ್ನು ಅಭಿವೃದ್ಧಿಪಡಿಸುವ ಮೂಲಕ ಮನಸ್ಸು ಸರೋವರದ ನೀರಿನ ಮಟ್ಟದಂತೆ ಶುದ್ಧವಾಗಿ ನಿಲ್ಲುತ್ತದೆ, ಗಾಳಿಯಿಂದ ಚಲಿಸದೆ ಮತ್ತು ಮಂಜಿನಿಂದ ಮುಚ್ಚಲ್ಪಡುವುದಿಲ್ಲ. ಮನಸ್ಸು ಹೀಗೆ ಶುದ್ಧವಾದಾಗ ಎಲ್ಲ ವಸ್ತುಗಳ ಗುಣಗಳನ್ನು ಕನ್ನಡಿಯಲ್ಲಿರುವಂತೆ ಗ್ರಹಿಸುವ ಮತ್ತು ಅವುಗಳನ್ನು ನಿಗ್ರಹಿಸುವ ಸಾಮರ್ಥ್ಯವು ಉದ್ಭವಿಸುತ್ತದೆ. ಗಾಳಿಯಲ್ಲಿ ಬಾಹ್ಯ ಶಕ್ತಿಗಳಿಂದ ಅಲುಗಾಡುವ ನೀರಿನಂತೆ ಮನಸ್ಸು ವಸ್ತುವಿನ ರೂಪವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುವುದಿಲ್ಲ. ಬಂಡೆಯು ಸ್ವಲ್ಪ ಕ್ಷೋಭೆಗೊಳಗಾದಾಗ ಮತ್ತು ಶಾಂತವಾದ ಸರೋವರದ ನೀರು ಮೇಲಿನ ಮರಗಳ ರೂಪವನ್ನು ಕನ್ನಡಿಯಂತೆ ಪ್ರತಿಬಿಂಬಿಸಿದಾಗ ನಿಶ್ಚಲ ಮನಸ್ಸು ಮನಸ್ಸಿನ ಉನ್ನತ, ಪವಿತ್ರ ರೂಪಗಳನ್ನು ಪ್ರತಿಬಿಂಬಿಸುತ್ತದೆ. 7. ಆರಂಭಿಕ ಹಂತದಲ್ಲಿ ಯೋಗಾಭ್ಯಾಸ ಮತ್ತು ಮನಸ್ಸಿನ ಮನೋವಿಶ್ಲೇಷಣೆ. ಇದನ್ನು ಮೇಲ್ವರ್ಗದವರು ಹೊಸದಾಗಿ ಅಭ್ಯಾಸ ಮಾಡುತ್ತಾರೆ, ಅದೇ ಗುರಿಯತ್ತ ಸಾಗುತ್ತವೆ. ಭ್ರಮೆಗಳು, ಮಾನಸಿಕ ಕುಂದುಕೊರತೆಗಳು, ದಮನಿತ ಮತ್ತು ಲೈಂಗಿಕ ವಿರೋಧಿ ಪ್ರವೃತ್ತಿಗಳು ಉದ್ಭವಿಸಿ ವಿಭಿನ್ನ ರೀತಿಯಲ್ಲಿ ವರ್ತಿಸುವುದನ್ನು ಗುರುತಿಸಿ ಹೊರಹಾಕಲಾಗುತ್ತದೆ. ಅದರ ನಂತರ ಮನಸ್ಸು ಸ್ವಾಭಾವಿಕವಾಗಿ ಮೇಲ್ವರ್ಗದ ಪ್ರಕ್ರಿಯೆಯಲ್ಲಿ ಮುಳುಗಬೇಕು. ಯೋಗ ಮಾರ್ಗದ ಮೇಲಿನ ಚಿಕಿತ್ಸೆಯು ಕ್ರಮೇಣ ಸಂಭವಿಸುತ್ತದೆ ಮತ್ತು ಕೆಳ ಅಡಿಪಾಯಕ್ಕೆ ಅನುಗುಣವಾಗಿ ಅವುಗಳ ಹಾನಿಕಾರಕ ಅಂಶಗಳನ್ನು ತೆಗೆದುಹಾಕುತ್ತದೆ ಮತ್ತು ಶುದ್ಧ ಅಂಶಗಳ ಮೇಲೆ ಮನಸ್ಸಿನ ಅತ್ಯುತ್ತಮ ಏಕಾಗ್ರತೆ, ಭಕ್ತಿ ಯೋಗ ಇತ್ಯಾದಿಗಳನ್ನು ಸೃಷ್ಟಿಸುತ್ತದೆ. ಅನ್ವೇಷಕನನ್ನು ಉದಾಹರಣೆಯನ್ನಾಗಿ ಮಾಡುತ್ತದೆ. ಕಾಮ ಮತ್ತು ಕ್ರೋಧರ ಅಸ್ವಸ್ಥತೆಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ತಮೋ ಚಿತ್ರಣವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಶುದ್ಧೀಕರಿಸಲಾಗುತ್ತದೆ. 8. ಈ ಮೇಲಿನ ಚಿಕಿತ್ಸೆಯನ್ನು ಮೊದಲು ಕಂಡುಹಿಡಿದವರು ಫ್ರಾಯ್ಡ್. ಬಾಲ್ಯದಲ್ಲಿ ದಮನಕ್ಕೊಳಗಾದ ಮತ್ತು ಆಸೆಗಳಿಂದ ಪ್ರಭಾವಿತವಾಗದವರಂತಹ ನಂತರದ ಜೀವನದಲ್ಲಿ ಬರುವ ಎಲ್ಲಾ ಮಾನಸಿಕ ಅಸ್ವಸ್ಥತೆಗಳು ಬಯಕೆಯ ಸಂಸ್ಕಾರಗಳಾಗಿವೆ ಎಂಬ ಸಿದ್ಧಾಂತವನ್ನು ರೂಪಿಸಿದ ತಜ್ಞ, ಮತ್ತು ಅವರು ಅದಕ್ಕೆ ಅನುಗುಣವಾಗಿ ಚಿಕಿತ್ಸಾ ಮಾರ್ಗವನ್ನು ಸೂಚಿಸಿದ್ದಾರೆ. ಚಿಕ್ಕ ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆಗಳು ಬೆಳೆಯದಂತೆ ತಡೆಯಲು ನಮ್ಮ ಧರ್ಮಗ್ರಂಥಗಳು ಯಾವುದೇ ಬೆಳಕಿಲ್ಲದೆ ಅಂತಹ ಪಾಪಗಳಿಗೆ ಮಾಂತ್ರಿಕ ಪರಿಹಾರಗಳನ್ನು ಸೂಚಿಸುತ್ತವೆ. ಮದುವೆ ಮಂತ್ರದಲ್ಲಿ ಕೆಳಗಿನ ಮಂತ್ರಗಳನ್ನು ಬಳಸಬೇಕು. ವಧುವಿನ ಮುಸುಕನ್ನು ನೋಡುತ್ತಾ ವರನು ಪಠಿಸಬೇಕಾದ ಮಂತ್ರ. ಶಿಶುಪರ್ವದಲ್ಲಿ ಚಂದ್ರದೇವತೆ ನಿನ್ನನ್ನು ಪತಿಯಾಗಿ ಪ್ರೀತಿಸಿದಳು, ನಂತರ ಅಗ್ನಿ ನಿನ್ನನ್ನು ಪ್ರೀತಿಸಿದಳು, ನಂತರ ಗಂಧರ್ವ ನಿನ್ನನ್ನು ಪ್ರೀತಿಸಿದನು. ನಾನು ಮಾನವ ರೂಪದಲ್ಲಿ ನಿನ್ನ 4ನೇ ಪತಿ. ಅಗ್ನಿಯು ಜನರ ಸಂಪತ್ತಿನೊಂದಿಗೆ ನಿನ್ನನ್ನು ನನಗೆ ಕೊಟ್ಟನು ಮತ್ತು ವಧುವಿನ ಮುಸುಕನ್ನು ಸೇರಿಸಿದನು. ನಂತರ ಯಜ್ಞವನ್ನು ಮಾಡಬೇಕು. ಮೊದಲು ಮಹಿಳೆಯನ್ನು ಪತಿಯಾಗಿ ತಿಳಿದ ಚಂದ್ರದೇವತೆಗೆ ಸ್ವಾಹ. ಎರಡನೆಯದಾಗಿ
ಅವಳನ್ನು ಈ ರೀತಿ ತಿಳಿದ ಅಗ್ನಿದೇವತೆಗೆ ಸ್ವಾಹ. ಮೂರನೆಯದಾಗಿ ಅವಳನ್ನು ಈ ರೀತಿ ತಿಳಿದ ಗಂಧರ್ವನಿಗೆ ಸ್ವಾಹ.